ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಇದು ಕ್ರಿಸ್ಟಲ್ಸ್ ಹೀಗೆ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ, ವೆಜ್ ವಿಸಿರ್ ಅನ್ನೋ ಒಂದು ಕ್ರಿಸ್ಟಲ್ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ತೋರಿಸುವಂಥ ಒಂದು ಟೂಲ್ ಆಗುತ್ತೆ. ಆ್ಯಂಡ್ ಇದು ಒಂದು ಸೈಂಟ್ ಎಕ್ಸ್ಪರ್ಡಿಟ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ಈ ಒಂದು ಕ್ರಿಸ್ಟಲ್ನ ನೀವು ಯೂಸ್ ಮಾಡ್ಕೊತ ನಿಮ್ಮ ಅರ್ಜೆಂಟ್ ವಿಶಸ್ ಏನಿರುತ್ತೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆಲ್ಲ ಪ್ರೇಯರ್ ಇರುತ್ತೆ. ಆ ಒಂದು ಪ್ರೇಯರ್ನ ನಾನು ನೀವು ಪರ್ಚೇಸ್ ಮಾಡಿದ್ಮೇಲೆ ಶೇರ್ ಮಾಡುವಂಥದ್ದು. ಸೊ ಓನ್ಲಿ 5 ಮಾತ್ರ ಲೆಫ್ಟ್ ಅಷ್ಟೇ ಇರೋದು. ಇಂಟ್ರೆಸ್ಟ್ ಇರೋರು ಬೇಗ ಬೇಗ ಪರ್ಚೇಸ್ ಮಾಡಿ, ಬಿಕಾಸ್ ನನ್ನ ಕ್ಲೈಂಟ್ಸ್ ಈ ಒಂದು ಕ್ರಿಸ್ಟಲ್ಸ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಕೂಡ. ಸೈಂಟ್ ಎಕ್ಸ್ಪರ್ಡಿಟ್ ಕ್ರಿಸ್ಟಲ್ ಆ್ಯಂಡ್ ವೆಜ್ ವೈಸಿರ್ ಕ್ರಿಸ್ಟಲ್. ಸೊ ಇಂಟ್ರೆಸ್ಟ್ ಇರೋರು ಬೇಗ ಬುಕ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ಟ್ಯಾರೋ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅವರ ಆ್ಯಕ್ಷನ್ ಏನು. ಸೊ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ಏನಾಗ್ಬೋದು ನೆಕ್ಸ್ಟ್, ಯಾವ ಆ್ಯಕ್ಷನ್ ತೊಗೋಬೋದು, ಏನಾದರೂ ಚೇಂಜಸ್ ಇದೆಯಾ, ಸೊ ಈ ಥರ. ಓಕೆ, ಫಸ್ಟ್ ನಿಮ್ಮ ಪಾರ್ಟ್ನರ್ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನೋಡೋಣ. ದ ಫೂಲ್ ಕಾರ್ಡ್ ಇದೆ. ಮೇ ಬಿ ಇಲ್ಲಿ ಕೆಲವೊಬ್ಬರು ಕನ್ಫ್ಯೂಷನ್ಸಲ್ಲಿ ಇರ್ಬೋದು. ಅದರ್ವೈಸ್ ಬಿಟ್ವೀನ್ 2 ಪೀಪಲ್ ನೀವು ಕನ್ಫ್ಯೂಸ್ಡ್ ಆಗಿ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಇನ್ನೊಬ್ಬರು ಇದ್ದಾರೆ ಅಂತಲೂ ಹೇಳ್ತಾ ಇರ್ಬೋದು. ಸೊ ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನನಗೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 6 ಆಫ್ ಕಪ್ಸ್ ಇದೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂತ ನೋಡಿದಾಗ ಸೊ 6 ಆಫ್ ಕಪ್ ಸಹ ಇದೆ ಆ್ಯಂಡ್ ದ ಫುಲ್ ಕಾರ್ಡ್ ಸಹ ಇದೆ. ಹಾಗೆ ನೆಕ್ಸ್ಟ್ ನೋಡೋಣ, ಕಿಂಗ್ ಆಫ್ ವ್ಯಾಂಡ್ಸ್. ಆ್ಯಂಡ್ ಗುಡ್ ನ್ಯೂಸ್ ಇದೆ ನಿಮಗೆ. ಸೂನ್ ನೀವು ಒಂದು ಒಳ್ಳೆ ವಿಚಾರನ ತಿಳ್ಕೊತೀರಾ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಅಂತ ಹೇಳ್ಬೋದು. ಓಕೆ, ಸೊ ದ ಲವರ್ಸ್ ಕಾರ್ಡ್ ಇದೆ. ನಾನು ರಿವರ್ಸ್ ಇಡ್ತಾ ಇದ್ದೀನಿ. ಇದು ಅಕಾರ್ಡಿಂಗ್ ಟು ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ಲವರ್ಸ್ ಕಾರ್ಡ್ನ ತೋರಿಸೋದಕ್ಕೆ ಆಗೋದಿಲ್ಲ. ದಟ್ಸ್ ವೈ ನಾನು ಅದನ್ನು ರಿವರ್ಸ್ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡ್ ವಿಲ್ ಬಿ ದ ಹ್ಯಾಂಗ್ ಮ್ಯಾನ್. ಸೊ ಓಕೆ, ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಬರ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಒಂದು ಮೆಸೇಜ್ ಅಂತೂ ಖಂಡಿತ ಸಿಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಮೆಸೇಜ್ ಆ್ಯಂಡ್ ಕ್ಲಾರಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಫಾರ್ ಪರ್ಸ್ನಲ್ ರೀಡಿಂಗ್ ಆರ್ ಎನಿ ಕೋರ್ಸಸ್ ಆರ್ ಕ್ರಿಸ್ಟಲ್ಸ್ ನೀವು ಪರ್ಚೇಸ್ ಮಾಡಬೇಕು ಅಥವಾ ಕೋರ್ಸಸ್ನ ಕಲಿಬೇಕು ಅಂತಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲೇ ಇದೆ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ. ಓಕೆ, ಸೊ ದ ಫಸ್ಟ್ ಕಾರ್ಡಲ್ಲಿ ದ ಫೂಲ್ ಇದೆ, ಹಾಗೆ 6 ಆಫ್ ಕಪ್ಸ್ ಇದೆ. ಕೆಲವೊಬ್ಬರು ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ನಿಮ್ಮ ಪಾಸ್ಟ್ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ತುಂಬ ಒಂದು ಟ್ರಾಮಾ ಅಂತ ಹೇಳ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಒಂದು ಟ್ರಾಮಾ ಇದೆ ಅಂತ ಹೇಳ್ಬೋದು. ನಿಮ್ಮ ಕಡೆಗೆ ಒಂದು ಸ್ಟೆಪ್ ತೊಗೊಂಡ್ರೆ ಎಲ್ಲಿ ನಾನು ಬಿದ್ದುಬಿಡ್ತೀನೋ, ಮತ್ತು ನನಗೆ ಎಲ್ಲಿ ಚೀಟಿಂಗ್ ಆಗುತ್ತೋ ಅನ್ನೋ ಒಂದು ಭಯ ಇದೆ. ಹಾಗಾಗಿ ನಿಮ್ಮ ನಡುವೆ ಇದು ಸ್ವಲ್ಪ ಡಿಲೇ ಆಗ್ತಾಯಿದೆ ಕಮಿಟ್ಮೆಂಟ್ ಬಂದು. ಬಟ್ 6 ಆಫ್ ಕಪ್ಸ್ ಇರೋದ್ರಿಂದ ಸೂನ್ ಅವರು ನಿಮಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತಾರೆ, ಕಮಿಟ್ಮೆಂಟನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದು ಸೊ ನಿಮ್ಮ ಪಾರ್ಟ್ನರಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾಯಿಲ್ಲ ಅಥವಾ ದೂರ ಇರ್ಬೋದು ನೀವು ಕರೆಂಟ್ಲಿ. ಇಲ್ಲಿ ಕೆಲವೊಬ್ಬರ ವಿಚಾರದಲ್ಲಂತೂ ಸರೌಂಡಿಂಗ್ಸ್ ಅಷ್ಟು ಪಾಸಿಟಿವ್ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ಅವ್ರು ಏನು ಇದ್ದಾರೆ ಆ ಸರೌಂಡಿಂಗ್ಸ್ ಅಥವಾ ಪೀಪಲ್ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇರ್ಬೋದು. ಅದರಿಂದ ಸ್ವಲ್ಪ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಪೋಸ್ಟ್ಪೋನ್ಮೆಂಟ್ ಕ್ರಿಯೇಟ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಹಾಗೆ ದ ಲವರ್ಸ್ ಕಾರ್ಡ್ ಇಲ್ಲಿ ಏನಿತ್ತು, ಒಂದು ಲವರ್ಸ್ ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ತಾ ಇದ್ರು. ನೀವೇನೇ ಹೇಳಿದ್ರು ಅವರು ನೋ ಅಂತ ಹೇಳ್ತಾನೆ ಇರಲಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಬರ್ತಾಯಿದ್ರು.
ಬಟ್ ಕರೆಂಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಆಗಿರ್ಬೋದು. ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ನಿಮಗೆ ಡೆಫಿನೆಟ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತೀನಿ. ಬಟ್ ದೇರ್ ವಿಲ್ ಬಿ ಡಿಲೇ. ಯಾಕೆ ಅಂತಂದರೆ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಅವರು ಡಿಲೇ ಮಾಡ್ತಾ ಇದ್ದಾರೆ. ಬಟ್ ವ್ಯಾಲೆಂಟೈನ್ಸ್ ಡೇ ಅಂತ ನೋಡಿದಾಗ ನಿಮಗೆ ಇಲ್ಲಿ ಒಂದು ಹ್ಯಾಪಿ ನ್ಯೂಸ್ ಸಿಗ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ ಕಿಂಗ್ ಆಫ್ ವ್ಯಾನ್ಸ್ ಏನಿದೆ, ಒಂದು ಇಂಡಿಪೆಂಡೆಂಟ್ ಆಗಿ ಇರೋಕ್ಕೆ ಅಥವಾ ಅವರು ಏನು ಹೇಳ್ತಾರೆ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಡಿಸಿಷನ್ಸ್ ಮಾಡಿದ್ರಲ್ಲೂ ಈ ವ್ಯಕ್ತಿ ತುಂಬ ಚೆನ್ನಾಗಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಟ್ರಾಮಾ ತುಂಬ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ಡಿಲೇ ಆಗ್ತಾ ಇರ್ಬೋದು. ಆ್ಯಂಡ್ ಎಸ್, ಡೆಫಿನೆಟ್ಲಿ ಇಲ್ಲಿ 5 ಆಫ್ ಕಪ್ಸ್ ಏನಿದೆ, ಈ ಒಂದು 5 ಆಫ್ ಕಪ್ಸ್ ಏನು ಹೇಳ್ತಾ ಇದೆ, ಅವರ ಪಾಸ್ಟ್ ಬಗ್ಗೆನೇ ಅವರು ಥಿಂಕ್ ಮಾಡ್ತಾ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ನೆಕ್ಸ್ಟ್ ಇರುವಂಥ ಆಪರ್ಚುನಿಟೀಸ್ ಅಥವಾ ನೆಕ್ಸ್ಟ್ ನೀವು ಏನಿದ್ದೀರಾ ನಿಮ್ಮ ಬಗ್ಗೆ ನೋಡ್ತಾ ಇಲ್ಲ ಅವರು. ಅವ್ರ ಹಿಂದೆ ಲೈಫಲ್ಲಿ ಏನಾಗಿತ್ತು, ಅವ್ರಿಗೇನು ಬೇಜಾರಾಗಿತ್ತು ಅದನ್ನೇ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಏನು ನಾನು ಕನ್ಫ್ಯೂಷನ್ಸ್ ಅಂತ ಹೇಳಿದೆ, ಡೆಫಿನೆಟ್ಲಿ ಆ ಒಂದು ಎನರ್ಜಿಲಿ ರೆಪ್ರೆಸೆಂಟ್ ಆಗ್ತಾ ಇದೆ. 5 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ನಿಮ್ಮ ಪರವಾಗಿ, ನಿಮ್ಮ ವಿಚಾರವಾಗಿ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ ವೆರಿ ಸೂನ್ ಅದು ಸಹ ಸರಿ ಹೋಗುತ್ತೆ. ಸೊ ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ, ಹಾಗೆ 6 ಆಫ್ ಕಪ್ಸ್ ಇದೆ. ಆಫ್ಟರ್ 5 ಮಂತ್ಸ್ ಅಂತೂ ನಿಮಗೆ ಇಲ್ಲಿ 6 ಮಂತ್ಸಲ್ಲಿ ನಿಮಗೆ ಕಮಿಟ್ಮೆಂಟ್ ಅಂತೂ ಸಿಗುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಅಂತ ನೋಡಿದಾಗ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬಿಲ್ಡ್ ಆಗ್ಬೋದು ಮತ್ತೆ, ಬಟ್ ಕಮಿಟ್ಮೆಂಟ್ಗೆ ಸ್ವಲ್ಪ ಡಿಲೇ ಆಗುತ್ತೆ. 5 ಆಫ್ ಕಪ್ಸ್ ಏನಿದೆ, ಇನ್ನು 5 ಮಂತ್ಸ್ ಅವರ 3 ಮಂತ್ಸ್ ಅವರು ಸುಮ್ಮನೆ ಇರ್ತಾರೆ ಸೈಲೆಂಟಾಗಿ, ಅಥವಾ ಮಾತಾಡಿದ್ರೂ ನಮಗೆ ಯಾವುದೇ ಕಮಿಟ್ಮೆಂಟ್ ಅವರು ಕೊಡೋದಿಲ್ಲ. ಸೊ ಫ್ರೆಂಡ್ಸ್ ಆಗಿರೋಣ ಈ ಥರ ಎಲ್ಲ ನಿಮಗೆ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕಾರ್ಡಲ್ಲಿ 6 ಆಫ್ ವ್ಯಾನ್ಸ್ ಇದೆ. 6 ಆಫ್ ವ್ಯಾನ್ಸ್ ಇರೋದ್ರಿಂದ ಸೊ ನೋಡ್ತಾ ಇರ್ಬೋದು ಅವರು ಬರ್ತಾ ಇದ್ದಾರೆ. ಬಟ್ ಕೆಲವೊಂದು ವಿಚಾರಗಳು ಅವ್ರಿಗೆ ಇನ್ನೂ ಸಹ ಕಾಡ್ತಾ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ ಮತ್ತೆ ಹೇಗೆ ಬರೋದು ಅಂತ ಸ್ಟಾಪ್ ಆಗಿರ್ಬೋದು. ಬಟ್ ವೆರಿ ಸೂನ್ ದೆ ವಿಲ್ ಕಮ್ ಬ್ಯಾಕ್ ಟು ಯು, ಬಿಕಾಸ್ ವ್ಯಾನ್ಸ್ ಕಾರ್ಡ್ ಇರೋದ್ರಿಂದ ಫೀಲಿಂಗ್ಸ್ ಅಂತೂ ಖಂಡಿತ ಇದೆ ನಿಮ್ಮ ಮೇಲೆ. ಆ್ಯಂಡ್ ಅಗೈನ್ ಸಿ 2 ಆಫ್ ವ್ಯಾನ್ಸ್ ಸಹ ಇದೆ. ತುಂಬ ಕೆಲವ್ರಿಗೆ ಇದು ತುಂಬ ರೇರ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ಬ್ಲಾಕೇಜಸ್ ಯಾರ ಒಂದು ರಿಲೇಷನ್ಶಿಪ್ಪಲ್ಲಿ ಕಡಿಮೆ ಇದೆ ಅವ್ರಿಗೆ ವಿತಿನ್ 2 days ನೀವು ಮತ್ತೆ ಕಮ್ಯುನಿಕೇಟ್ ಮಾಡ್ತೀರಾ. ಆ್ಯಂಡ್ ಕರೆಂಟ್ಲಿ ಯು ಬೋತ್ ಆರ್ ಇನ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಸೊ ನಿಮಗೆ ತುಂಬ ಮೀಟ್ ಮಾಡೋಕ್ಕಾಗಲ್ಲ, ಮೀಟ್ ಆಗೋದು ತುಂಬ ರೇರ್ ಅಂತ ಹೇಳ್ತೀನಿ. ಸೊ ಆ ಥರ ಎಲ್ಲ ಯಾರಿದ್ದೀರಾ, ವಿತಿನ್ 2 days ನಿಮಗೆ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ಸ್ ಬರುತ್ತೆ. ಮತ್ತು ಅವರು ನಿಮ್ಮನ್ನು ಮಾತಾಡಿಸ್ತಾರೆ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ 2 ಆಫ್ ವ್ಯಾನ್ಸ್ ಆ್ಯಂಡ್ 6 ಆಫ್ ವ್ಯಾನ್ಸ್ ಕಾರ್ಡ್ಸ್ ಇಲ್ಲಿ ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಮೇಲೆ ಅವ್ರಿಗೆ ಇನ್ನೂ ಸಹ ಫೀಲಿಂಗ್ಸ್ ಇದೆ. ನಿಮ್ಮನ್ನು ಮರೆತು ಅವರು ಮೂವ್ ಆನ್ ಆಗಿಲ್ಲ. ನಿಮ್ಮ ನೆನಪು ಅವ್ರಿಗೆ ಆಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಜೊತೆಗೆ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೂ ಇದೆ. ಬಟ್ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಅವರು, ಏನೂ ಸಹ ಎಕ್ಸ್ಪ್ರೆಸ್ ಮಾಡ್ಕೊತಾ ಇಲ್ಲ. ಆ್ಯಂಡ್ ದ ಲವರ್ಸ್ ಕಾರ್ಡ್ ಇರೋದ್ರಿಂದ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಟ್ರಾನ್ಸ್ಪರೆಂಟಾಗಿ ಇತ್ತು, ಯಾರೂ ಏನೇನೂ ಹೈಡ್ ಮಾಡ್ತಾ ಇರಲಿಲ್ಲ. ಈಗ ಕೆಲವೊಂದು ವಿಚಾರನ ಇಲ್ಲಿ ಹೈಡ್ ಮಾಡ್ತಾನೂ ಇರ್ಬೋದು. ಆ್ಯಂಡ್ ಅಗೈನ್ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ನೋಡೋಣ. ಸೊ ಕ್ವೀನ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಸ್ವಾರ್ಡ್ಸ್ ಎರಡೂ ಸಹ ಒಟ್ಟಿಗೆ ಬಂದಿದೆ. ಸೊ ಯು ಬೋತ್ ಆರ್ ಲೈಕ್ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥವ್ರು ನೀವಿಬ್ಬರೂ ಸಹ. ನೀವಿಬ್ಬರೂ ಒಂದೇ ಪೋಸ್ಟಲ್ಲಿ ಇರ್ಬೋದು, ಒಂದೇ ಜಾಬಲ್ಲಿ ಇರ್ಬೋದು. ಆ್ಯಂಡ್ ನಿಮ್ಮ ಇಂಡಿಪೆಂಡೆಂಟ್ ಲೈಫ್ ತುಂಬ ಚೆನ್ನಾಗಿದೆ. ಸೊ ಇಂಡಿಪೆಂಡೆಂಟ್ ಆಗಿನೂ ಜೀವನ ಮಾಡ್ತಾ ಇದ್ದೀರಾ. ನಿಮಗೆಲ್ಲ ತುಂಬ ನಿಮ್ಮ ಲೈಫಲ್ಲಿ ಹೀಗೆ ಇರಬೇಕು ಅಂತ ಆ್ಯಂಬಿಷಿಯಸ್ ಇರುವಂಥ ವ್ಯಕ್ತಿ ನೀವಿಬ್ಬರೂ ಸಹ. ಸೊ ಡೆಫಿನೆಟ್ಲಿ ಇಲ್ಲಿ ಆ ಒಂದು ರೀಸನ್ಗೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಬಾರಿ ಈಗೋ ಕ್ಲ್ಯಾಶಸ್ ಆಗ್ಬೋದು. ಬಟ್ ನೋ ವರೀಸ್, ಇಲ್ಲಿ ಮತ್ತೆ ಇದು ರಿಕನ್ಸಿಲೇಷನ್ ಆಗತ್ತೆ. ಆ್ಯಂಡ್ ಅಗೈನ್ ದ ಪೇಜ್ ಆಫ್ ವ್ಯಾನ್ಸ್ ಬರ್ತಾ ಇದೆ. ಸೊ ಆಗುತ್ತೆ, ರಿಕನ್ಸಿಲೇಷನ್ ಚಾನ್ಸಸ್ ಸಹ ಇದೆ. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಹ್ಯಾಪಿ ಫ್ಯಾಮಿಲಿ ಆರ್ ಜಾಯಿಂಟ್ ಫ್ಯಾಮಿಲಿನೂ ಇರ್ಬೋದು. ಆ್ಯಂಡ್ ಪೆಟ್
ಲವರ್ಸ್ ತುಂಬ ಇದ್ದೀರಾ ಇಲ್ಲಿ. ಸೊ ದಿಸ್ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ರೇರೆಸ್ಟ್ ಪರ್ಸನ್ಗೆ, ಬ್ಲಾಕೇಜಸ್ ಕಡಿಮೆ ಇರೋರಿಗೆ ವಿತಿನ್ 2 days ನಿಮಗೆ ಒಂದು ಕಮ್ಯುನಿಕೇಷನ್ ಬರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಸೊ ಆ ಒಂದು ಕ್ರಿಸ್ಟಲ್ಸ್ ನಾನೇನು ತೋರಿಸ್ದೆ ಅದೆಲ್ಲ ಸಹ ಎನರ್ಜೈಸ್ಡ್ ಆಗಿರುತ್ತೆ. ಆ್ಯಂಡ್ ನೀವು ನನ್ನ ಹತ್ರ ಯಾವುದೇ ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಿದ್ರು ಎಲ್ಲನೂ ನಿಮಗೆ ಎನರ್ಜೈಸ್ಡ್ ಆಗಿಯೇ ಸಿಗುವಂಥದ್ದು. ಸೊ ನಿಮ್ಮ ವಿಶಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಈ ವ್ಯಾಲೆಂಟೈನ್ಸ್ ಡೇಗೆ ನೀವೇನಾದರೂ ನಿಮ್ಮ ವಿಶಸ್ನ ನೀವು ಫುಲ್ಫಿಲ್ ಮಾಡ್ಕೊಬೇಕು ಅಂತ ಇದ್ದರೆ ಈ ಒಂದು ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.